ರೀಲ್ಸ್ ಕೇಸಲ್ಲಿ ವಿನಯ್ ಅವರಿಗೆ ಸದ್ಯ ಕೋರ್ಟ್ನಿಂದ ರಿಲೀಫ್ ಸಿಕ್ಕಿದೆ. ನನ್ನ ಜೊತೆ ಮಾತಾಡಲಿಕ್ಕೆ ವಿನಯ್ ಇದ್ದಾರೆ. ಸರ್, ಮೊದಲನೇದಾಗಿ ಇವತ್ತು ಏನಾಯ್ತು ಆ್ಯಕ್ಚುಲಿ ಕೋರ್ಟ್ ವಿಚಾರದಲ್ಲಿ ಎಡವಿದ್ರಾ ನೀವು? ಸರ್ ಇಲ್ಲ, ಏನೇನು ಡೀಟೇಲ್ಸ್ ಇದೆ ಅದೆಲ್ಲ ನಮ್ಮ ಲಾಯರ್ಸು ನೋಡ್ಕೊಂಡಿದ್ದಾರೆ ಆ್ಯಂಡ್ ಅಪ್ಲಿಕೇಶನ್ ಏನಿತ್ತು ಅದನ್ನು ಹಾಕ್ಕೊಂಡಿದ್ದಾರೆ. ಆ್ಯಂಡ್ ನನಗೆ ಕರೆದ್ರು, ಇವತ್ತು ಕೋರ್ಟಿಗೆ ಬಂದೆ, ಏನು ವಿಚಾರಣೆ ಇತ್ತು ಅದು ಮಾಡಿದ್ರು. ಅದಾದಮೇಲೆ ರಿವೋಕ್ ಆಯಿತು. ಇವಾಗ ನಾನು ವಾಪಸ್ ಶೂಟಿಂಗ್ ಹೋಗ್ತಾ ಇದ್ದೀನಿ. ವಾರಂಟ್ ಇಶ್ಯೂ ಆಗೋ ಮಟ್ಟಕ್ಕೆ ಎಳೆದುಕೊಂಡಿದ್ದು ಯಾಕೆ? ಇಲ್ಲ, ಅಂದರೆ ವಾರೆಂಟ್ ನನ್ನ ಹೆಸರಿನಲ್ಲಿ ವಾರೆಂಟ್ ಆಗಿರಲಿಲ್ಲ. ಬಿಕಾಸ್ ನನಗೆ ಗೊತ್ತಿರೋ ಪ್ರಕಾರ ಇವಾಗ ನಾನು ಲಾಯರ್ ಹತ್ರ ಮಾತಾಡಿದಾಗ ಅಪ್ಲಿಕೇಶನ್ ಹಾಕಿ ರಿವೋಕ್ ಆಗಿದೆ ಅಂತ ಹೇಳಿದರು ಅಷ್ಟೇ. ವಾರೆಂಟ್ ಆಗಿದೆ, ಇನ್ನೊಂದಾಗಿದೆ, ಅದು ನಾನು ಇವತ್ತು ಸಾಯಂಕಾಲ ಹೋಗಿ ಲಾಯರ್ ಹತ್ರ ಡಿಸ್ಕಸ್ ಮಾಡಬೇಕು. ಯಾಕಂದರೆ ನಮಗಿರುವಂಥ ಮಾಹಿತಿ ಪ್ರಕಾರ ಪೊಲೀಸರು ಕೂಡ ರಜತನನ್ನು ವಶಕ್ಕೆ ಪಡೆದುಕೊಂಡಾದ ನಂತರ ನಿಮಗೂ ಕೂಡ ಕರೆದುಕೊಂಡು ಬರಲಿಕ್ಕೆ ಅಲ್ಲಿ ಬಸವೇಶ್ವರ ನಗರ ಪೊಲೀಸರು ಬಂದಿದ್ರು ಅನ್ನುವಂಥದ್ದು. ಹಾಗಾಗಿ ಯಾಕೆ ನೀವು ನೇರವಾಗಿ ಕೋರ್ಟಿಗೆ ಬಂದಿರಿ? ಇಲ್ಲ ಸರ್, ನಾನು ಹೊರಗಡೆ ಇದ್ದೆ. ಆ್ಯಂಡ್ ನಿನ್ನೆ ಸಾಯಂಕಾಲ ಕೂಡ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಂದು ಏನು ಹಾಜರಿ ಇದೆ ಅದನ್ನು ಮಾಡ್ಕೊಂಡು ನಾನು ಹೋಗಿದ್ದೆ. ಸೊ ನನಗಿವತ್ತು ಈ ಥರ ಲಾಯರ್ ಫೋನ್ ಮಾಡಿದ್ರು, ಬನ್ನಿ ಅಂತಂದ್ರೆ ನಾನು ಬಂದಿದ್ದೀನಿ ಅಷ್ಟೇ ಸರ್. ಸರ್, ಈಗ ಕೋರ್ಟಿಗೆ ಹಾಜರಾಗಿದ್ರಿ, ಏನಾಯಿತು ಸರ್? ಸರ್, ಡೀಟೇಲ್ಸ್ ಎಲ್ಲ ಕೇಸ್ ಬಗ್ಗೆ ನಾನು ಡಿಸ್ಕಸ್ ಮಾಡೋಂಗಿಲ್ಲ. ಬಿಕಾಸ್ ಲಾಗ್ ಒಂದು ರೆಸ್ಪೆಕ್ಟ್ ಇದೆ, ಕೋರ್ಟಿಗೆ ಒಂದು ರೆಸ್ಪೆಕ್ಟ್ ಇದೆ. ಸೊ ಅದನ್ನು ಒಂದು ರೆಸ್ಪೆಕ್ಟ್ ಮಾಡೋಣ ಮ್ಯೂಚುವಲ್ ಆಗಿ. ಆ್ಯಂಡ್ ಏನೇ ಡೀಟೇಲ್ಸ್ ಇದ್ರೂ ನಾನು ನಿಮಗೆ ಲಾಯರ್ ಹತ್ರ ಮಾತಾಡ್ಬಿಟ್ಟು ಇರುವಂಥ ಮಾಹಿತಿ ಪ್ರಕಾರ ನಿಮಗೆ ಫೈನ್ ಹಾಕಿ ವಾರೆಂಟ್ ರೀಕಾಲ್ ಮಾಡಲಿಕ್ಕೆ ಎಷ್ಟು ಫೈನ್ ಹಾಕಿ? ಸರ್, ಅದೆಲ್ಲ ಲಾಯರ್ ಹತ್ರ ಇದೆ ಡೀಟೇಲ್ಸು. ಸೊ ನನಗೆ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ. ನಾನು ಅರ್ಜೆಂಟಾಗಿ ಹೊರಟಿದ್ದೆ, ಮುಗಿಸ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಪರ್ಸ್ನಲ್ ಬರ್ತೀನಿ, ನಾನು ನಿಮ್ಮ ಸ್ಟುಡಿಯೋಗೆ ಬರ್ತೀನಿ ಮಾತಾಡೋಣ. ಸರ್, ರೀಲ್ಸ್ ಕೇಸ್ ಆಗೋದಕ್ಕಿಂತ ಮುಂಚೆ ನೀವು ರಜತ್ ತುಂಬ ಆತ್ಮೀಯರಾಗಿದ್ರಿ. ಅದಾದಮೇಲೆ ಸ್ವಲ್ಪ ನಿಮ್ಮಲ್ಲಿ ಮುನಿಸು, ಇವತ್ತು ಕೂಡ ಜೊತೆಗಿದ್ರು ಕೂಡ ಇಬ್ಬರು ಕೂಡ ಮಾತಾಡಲಿಲ್ಲ. ಅದೆಲ್ಲ ಒಂದು ಕಡೆ ನಿಮ್ಮ ಮುನಿಸು ಮುಂದುವರೆದಿದೆ ಅಂತ ಅನ್ಸುತ್ತೆ? ಇಲ್ಲ ಸರ್, ಆ ಥರ ಏನಿಲ್ಲ. ಅಂದರೆ ಲೈಕ್ ಐ ಸೆಡ್, ಕೋರ್ಟ್ ಅನ್ನೋದು ಒಂದು ರೂಲ್ಸು ರೆಗ್ಯುಲೇಷನ್ಸ್ ಇರುತ್ತೆ, ಅದಕ್ಕೆ ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ಅಲ್ಲಿ ನಿಂತ್ಕೊಂಡು ನಾವು ಮಾತಾಡ್ಕೊಂಡು ಇರೋದು ಅಷ್ಟು ಉತ್ತಮ ಅಲ್ಲ ಅಂದ್ಬಿಟ್ಟು ಮಾತಾಡಿದ್ವಿ. ಆಯಲು ಆಯಿತು, ಮಾತಾಡ್ಕೊಂಡೇ ಬಂದೆ ನಾನು. ಇವಾಗ ಆ ಥರ ಏನಿಲ್ಲ. ಸಿಟ್ಟಿತ್ತು, ಅದು ಇದ್ದೇ ಇರುತ್ತೆ ಮಾಮೂಲಿ ಫ್ರೆಂಡ್ಸ್ ಮಧ್ಯದಲ್ಲಿ. ಇವಾಗ ಅದ್ರ ಬಗ್ಗೆ ಎಲ್ಲ ಏನು ಡಿಸ್ಕಸ್ ಮಾಡೋ ಅಷ್ಟು ದೊಡ್ಡ ವಿಷಯ ಅಲ್ಲ ಸರ್. ಸರ್, ಒಂದೇ ಕೇಸಲ್ಲಿ ನೀವು ಇವತ್ತು ಆಚೆ ಬಂದ್ರಿ, ಮತ್ತೆ ಅವ್ರು ಜೆ.ಸಿ ಆದೇಶ ಮಾಡಿದೆ ಕೋರ್ಟು. ಇದಾದಾಗ ಏನು ಅನ್ಸುತ್ತೆ? ಸ್ವಲ್ಪ ಬೇಜಾರಾಗತ್ತೆ. ಬಟ್ ಅವರ ವಿಷಯನ ನೀವು ಅವ್ರ ಹತ್ರನೇ ಮಾತಾಡಬೇಕು. ನಾನು ಕಾಮೆಂಟ್ ಮಾಡೋದಕ್ಕೆ ಐ ಆಮ್ ನಾಟ್ ದ್ಯಾಟ್. ಇದು ವಿನಯ್ ಅವರ ಮಾತು. ಈಗಾಗಲೇ ಈ ಪ್ರಕರಣದಲ್ಲಿ ನಮಗೆ ವಾರೆಂಟ್ ಆಗಿತ್ತು, ಆ ಕಾರಣಕ್ಕಾಗಿ ಕೋರ್ಟ್ಗೆ ಬರಲಿಕ್ಕೆ ಸೂಚನೆ ಕೊಟ್ಟಂಥ ಕಾರಣಕ್ಕಾಗಿ ಇವತ್ತು ನಾನು ಕೋರ್ಟ್ಗೆ ಹಾಜರಾಗಿದ್ದೆ. ಹಾಗಾಗಿ ಕೋರ್ಟ್ ನನಗೆ 500 ರೂಪಾಯಿ ದಂಡವನ್ನು ವಿಧಿಸಿ ವಾರೆಂಟ್ ರೀಕಾಲ್ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದೆ ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹನುಮಂತ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.